ಟನಲ್ ರೋಡ್ ಕೆಲಸ ಆರಂಭಿಸೋದಕ್ಕೆ ಸರ್ಕಾರ ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ರೆ ಇತ್ತ ಬಿಜೆಪಿ ಟನಲ್ ವಿರುದ್ಧ ದಿನಕ್ಕೊಂದು ಹೋರಾಟ ರೂಪಿಸ್ತಾ ಇದೆ. ಇವತ್ತು ಸ್ಯಾಂಕಿ ಕೆರೆ ಉಳಿಸಿ ಹೋರಾಟ ನಡೆಸಿತ್ತು. ಅಷ್ಟಕ್ಕೂ ಸುರಂಗ ಸಂಘರ್ಷದ ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ಯಾಂಕಿ ಕೆರೆ ಉಳಿಸಿ, ಬೆಂಗಳೂರು ರಕ್ಷಿಸಿ. ಟನಲ್ ರೋಡ್ ವಿರುದ್ಧ ಬಿಜೆಪಿ ಮತ್ತೊಂದು ಹೋರಾಟ. ರಾಜಧಾನಿಯ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ನೀಡ್ತೀವಿ ಅಂತ ಸರ್ಕಾರ ಟನಲ್ ರೋಡ್ ಮಾಡಲು ಹೊರಟಿದೆ. ಆದರೆ ಆರಂಭದಿಂದಲೂ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದ ಬಿಜೆಪಿ ಸುರಂಗ ರಸ್ತೆಯಿಂದ ಲಾಲ್ಬಾಗ್ಗೆ ಹಾನಿಯಾಗುತ್ತೆ ಅಂತ ಕಿಡಿಕಾರಿತ್ತು. ಸರ್ಕಾರದ ವಿರುದ್ಧ ಹೋರಾಟ ನಡೆಸಿತ್ತು. ವಿಷಯ ಅಂದ್ರೆ ಅದೇ ಟನಲ್ನಿಂದ ಸ್ಯಾಂಕಿ ಕೆರೆಗೂ ಧಕ್ಕೆಯಾಗುತ್ತೆ ಅನ್ನೋ ಆತಂಕ ಇದೆ. ಇದನ್ನೇ ಮುಂದಿಟ್ಕೊಂಡು ಬಿಜೆಪಿ ನಾಯಕರು ಇಂದು ರಸ್ತೆಗಿಳಿದಿದ್ರು. ಟನಲ್ ರಸ್ತೆ ನಿರ್ಮಾಣ ವೇಳೆ ಸ್ಯಾಂಕಿ ಕೆರೆ ಸಮೀಪ ಎಂಟ್ರಿ ಹಾಗೂ ಎಕ್ಸಿಟ್ ನಿರ್ಮಾಣ ಮಾಡೋಕೆ ಸರ್ಕಾರ ಸಜ್ಜಾಗಿದೆ. ಇದರಿಂದ ಕೆರೆ ಪರಿಸರಕ್ಕೆ ಹಾನಿಯಾಗಲಿದೆ ಅಂತ ಆರೋಪಿಸಿರೋ ಬಿಜೆಪಿ ನಾಯಕರು ಸ್ಯಾಂಕಿ ಕೆರೆ ಅಂಗಳದಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೆಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಶಾಸಕ ಅಶ್ವಥ್ ನಾರಾಯಣ್ ಭಾಗಿಯಾಗಿದ್ರು. ಈ ಕೆರೆನೂ ಕೂಡ ಇವತ್ತು ಕಬಳಿಕೆ ಮಾಡೋ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇಲ್ಲಿಂದ ಎಕ್ಸಿಟ್ ಮತ್ತು ಒಳಹೋಗುವಂತ ಎಂಟ್ರಿ ಇವೆರಡನ್ನೂ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಬಿರಿ ಪಾರ್ಕು, ಕೆರೆಗಳು ಈ ಜಾಗನೇ ಹುಡುಕ್ತಾ ಇದ್ದಾರೆ. ಅವ್ರಿಗೆ ಈ ಟನಲ್ ನಾವೇನು ಅಭಿವೃದ್ಧಿ ವಿರೋಧಿಗಳಲ್ಲ. ಇನ್ನು ಟನಲ್ ರಸ್ತೆಯ ಪ್ರಾಜೆಕ್ಟ್ ವಿರುದ್ಧ ಗುಡುಗಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಟನಲ್ ರಸ್ತೆ ಬಗ್ಗೆ ಯಾವುದೇ ರೀತಿಯ ಅಧ್ಯಯನ ನಡೆದಿಲ್ಲ ಅಂತ ಆರೋಪಿಸಿದ್ರು. ರಾಜ್ಯ ಸರ್ಕಾರ ದುಡ್ಡು ಮಾಡೋದಕ್ಕಾಗಿ, ಕಮಿಷನ್ ಹೊಡೆಯುವುದಕ್ಕಾಗಿ ಅವೈಜ್ಞಾನಿಕವಾದ ಡಿಪಿಆರ್ ಅನ್ನು ತಯಾರಿ ಮಾಡಿದ್ದಾರೆ. ಇದಕ್ಕೆ ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ. ನೀವು ಸ್ಯಾಂಕಿ ಟ್ಯಾಂಕಿಯನ್ನ ಹಾಳು ಮಾಡ್ತೀವಿ, ಲಾಲ್ಬಾಗನ್ನ ಹಾಳು ಮಾಡ್ತೀವಿ, ಕಬ್ಬನ್ ಪಾರ್ಕ್ ಅನ್ನ ಹಾಳು ಮಾಡ್ತೀವಿ, ನಮ್ಮ ಕೆರೆಗಳನ್ನ ಮುಳುಗಿಸ್ತೀವಿ. ಈಗಾಗಲೇ ಕೆರೆಗಳು ಮುಳುಗೋಗಿದ್ದಾವೆ. ಅದಕ್ಕಾಗಿ ಬಹಳ ಸ್ಪಷ್ಟವಾಗಿದೆ ನಮ್ದು ನಿಲುವು. ಟನಲ್ ರೋಡ್ ಮಾಡೇ ಮಾಡ್ತೀವಿ ಅಂತಿರೋ ಸರ್ಕಾರ 2026 ಜನವರಿಯಲ್ಲಿ ಕೆಲಸ ಪ್ರಾರಂಭಿಸಲು ಸಜ್ಜಾಗಿದೆ. ಆದರೆ ಬಿಜೆಪಿ ಮಾತ್ರ ಇದರಿಂದ ಹಾನಿಯೇ ಹೆಚ್ಚು ಅಂತ ಹೋರಾಟ ನಡೆಸುತ್ತಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.